ಒಂದು ಪ್ಯಾನ್ ಇಂಡಿಯಾ ಸಿನಿಮಾದ ಟೀಸರ್ನ ಹೀರೋಗೆ ಒಂದೇ ಒಂದು ಡೈಲಾಗ್ಸ್ ಕೂಡ ಹೇಳಿಸ್ತೇನೆ. ಡೈರೆಕ್ಟರ್ ಅವರು ತಮ್ಮ ವಿಷನ್ನ ತಕ್ಕ ಹಾಗೆ ಟೀಸರಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಅದು ಕೂಡ 3 ನಿಮಿಷ 44 ಸೆಕೆಂಡ್. ಆ್ಯಂಡ್ ಆ ಸಿನಿಮಾದ ಹೆಸರೇ ಟೀಸರ್. 3 ನಿಮಿಷ 44 ಸೆಕೆಂಡ್ ಇದ್ರೂ ಹೀರೋ ಒಂದು ಮಾತು ಕೂಡ ಆಡಲ್ಲ. ಬರೀ ಹೋಲ್ ಟೀಸರಲ್ಲಿ ಹೀರೋನ ಕ್ಯಾರೆಕ್ಟರ್ ಆರ್ಕ್ ಏನಿದೆ ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ ಡೈರೆಕ್ಟರ್ ಅವರು. ಅದು ಕೂಡ ಅವರ ಫಸ್ಟ್ ಡೈರೆಕ್ಷನಲ್ಲೇ ಬಿಟ್ಟಿರೋ ಫಸ್ಟ್ ಟೀಸರಲ್ಲೇ ಡೈರೆಕ್ಟರ್ ಅವರು ತಮ್ಮ ಕ್ರೆಡಿಬಿಲಿಟಿ ಏನಿದೆ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ಬನ್ನಿ, ಪರಾಗ್ ಸಿನಿಮಾದ ಟೀಸರಲ್ಲಿ ಎಷ್ಟು ವಿಷಯಗಳ ಬಗ್ಗೆ ಮಾತಾಡ್ತಿದೆ. ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಟೀಸರ್ನ ಮೊದಲ ಪಾಸಿಟಿವ್ ಪಾಯಿಂಟೇ ಇದರ ಕಲರ್ ಗ್ರೇಡಿಂಗ್ ಹಾಗೆಯೇ ಸಿನಿಮಾಟೋಗ್ರಫಿ. ಸೊ ಪರಾಗ್ ಟೀಮ್ ಅವರು ಚೂಸ್ ಮಾಡಿರೋದು ಡಾರ್ಕ್ ಕಲರ್ ಪ್ಯಾಲೆಟ್. ಒಂದು ಸಿನಿಮಾ ಡಾರ್ಕ್ ಕಲರ್ ಪ್ಯಾಲೆಟ್ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಆ ಸಿನಿಮಾದ ಸಿನಿಮಾಟೋಗ್ರಫಿ ಅಷ್ಟು ಈಸಿ ಅಂತೂ ಆಗಿರಲ್ಲ. ಒಂದೊಂದು ಶಾರ್ಟ್ಸ್ ಹಾಗೆ ಫ್ರೇಮ್ಸಲ್ಲಿ ಯೂಸ್ ಮಾಡಿರೋ ಆಬ್ಜೆಕ್ಟ್ಸ್ ಹಾಗೆ ಕ್ಯಾರೆಕ್ಟರ್ಸ್ಗೆ ಪ್ರಾಪರ್ ಲೈಟಿಂಗ್ ಜೊತೆಗೆ ನಾವು ಶೂಟ್ ಮಾಡೋ ಆ್ಯಂಗಲ್ ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಆದರೆ ಪರಾಗ್ ಸಿನಿಮಾದ DOP ಸಂದೀಪ್ ಒಳ್ಳೂರಿ ಅವರು ಈಚ್ ಕ್ಯಾರೆಕ್ಟರ್ ಕೂಡ ಡೀಟೇಲಿಂಗ್ ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಡೈರೆಕ್ಟರ್ ಅವರು ತಮ್ಮ ಟೀಸರ್ನ ಯಾವ ಥರ ಬ್ರಿಲಿಯಂಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ ನೋಡಿ. ಇಡೀ ಟೀಸರಲ್ಲಿ 4 ಡಿವಿಷನ್ಸ್ ಇದೆ. 4 ಡಿವಿಷನ್ಸಲ್ಲೂ ಕೂಡ ಪ್ಯಾರಲಲ್ ಆಗಿ ಶೂಟ್ ಆಗ್ತಾ ಇರುತ್ತೆ. ಜೊತೆಗೆ 4 ಡಿವಿಷನ್ಸಲ್ಲಿರೋ ಆ್ಯಕ್ಟರ್ಸ್ ಕೂಡ ಪ್ಯಾರಲಲ್ ಆಗಿ ಆ್ಯಕ್ಟ್ ಮಾಡಬೇಕು. ಈ ಕಡೆ ಕ್ಯಾಮ್ರಾನು ಕೂಡ 1 ಡಿವಿಷನ್ ಟು ಅನದರ್ ಡಿವಿಷನ್ ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಇರುತ್ತೆ. ಇಲ್ಲೇ ನೋಡಿ ಟೆಕ್ನಿಷಿಯನ್ಸು ಅವರೇನು ಅಂತ ಪ್ರೂವ್ ಮಾಡ್ಕೊಂಡಿರೋದು. ಬರೀ ಇಷ್ಟೇ ಅಲ್ಲ, ಶ್ರೀಮುರಳಿ ಅವರು ತಮ್ಮ ರೂಮಿಂದ ಆಚೆ ಬಂದಾಗಿಂದನೂ ಕೂಡ ಒನ್ ಟೇಕ್ ಶಾರ್ಟ್ಸ್ನ ನಾವು ತುಂಬಾ ನೋಡ್ಬೋದು ಈ ಟೀಸರಲ್ಲಿ. ಬರೀ ಒಂದೇ ಒಂದು ಟೀಸರ್ಗೆ ಇಷ್ಟೊಂದೆಲ್ಲ ವರ್ಕ್ ಮಾಡಿದ್ದಾರೆ. ಇನ್ನು ಪೂರ್ತಿ ಸಿನಿಮಾದಲ್ಲಿ ಏನೇನು ಮಾಡಿರ್ತಾರೆ ಅಂತ ನೋಡೋಣ. ಇನ್ನು ಈ ಟೀಸರಲ್ಲಿ ಅಸ್ಟಾನಿಷಿಂಗ್ ಆಬ್ಜೆಕ್ಟ್ಸ್ ಅಂದರೆ ಒಂದು ಆ ಕಾಗುಂಡಿ ಆಯಿಲ್. ಸೊ ಡೈರೆಕ್ಟರ ಹೆಸರು ಹಾಳೇಶ್ ಕಾಗುಂಡಿ ಅಂತ ಇರೋದ್ರಿಂದ ಕಾಗುಂಡಿ ಆಯಿಲ್ ಅಂತ ನೀವು ಮಾಡ್ಕೊಂಡಿರ್ಬೋದು. ಇನ್ನೊಂದು ಆ ನೇಲ್ಸು. ಶ್ರೀಮುರಳಿ ಅವರು ಗನ್ನೆತ್ತಿ ಶೂಟ್ ಮಾಡಿದಾಗ ಯಾರು ಕೂಡ ಪ್ರೇಟ್ ಮಾಡೋಕ್ಕಾಗಲ್ಲ ಬುಲೆಟ್ ಬದಲು ನೇಲ್ ಶೂಟ್ ಆಗುತ್ತೆ ಅಂತ. ಇನ್ನೊಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂದರೆ ಮ್ಯಾಕ್ಸ್ ಟೀಸರ್ ರಿಲೀಸ್ ಆದಾಗ ಒಂದು ಶಾರ್ಟ್ ಇದೆ, ಸುದೀಪ್ ಅವರು ಬುಲೆಟ್ ಆಚೆ ತೆಗೆಯೋದು. ಸೊ ಆ ಥರ ಶಾರ್ಟಲ್ಲಿ ಎಷ್ಟು ಚೆನ್ನಾಗಿ ವಿಜಯ್ ಕಾರ್ತಿಕೇಯ ಅವರು ವರ್ಕ್ ಮಾಡಿದ್ರು ಅಂದರೆ ಪರಾಗ್ ಟೀಸರಲ್ಲೂ ಕೂಡ ಆ ಹೊಲಿಗೆ ಹಾಕೋ ಶಾರ್ಟ್ ನೋಡಿ ಎಷ್ಟು ಡೀಟೇಲಾಗಿ ಶೂಟ್ ಮಾಡಿದ್ದಾರೆ ಅಂತ. ಇನ್ನು ನಮ್ಮ ಕನ್ನಡದ ರವಿ ವರ್ಮಾ ಅವರು ಇರೋ 4 ಡಿವಿಷನ್ಸಲ್ಲೂ ಕಂಟಿನ್ಯೂಸ್ ಆಗಿ ಫೈಟ್ ಆಗ್ತಿರುತ್ತೆ. ಆ ಫೈಟ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಯಾಕೆಂದರೆ ಓಪನ್ ಗ್ರೌಂಡಲ್ಲಿ ಫೈಟ್ ಆಗೋದೇ ಎಷ್ಟು ಡಿಫಿಕಲ್ಟ್ ಟಾಸ್ಕು. ಇಲ್ಲಿ ಚಿಕ್ಕ ಚಿಕ್ಕ ಡಿವಿಷನ್ಸಲ್ಲೇ ಫೈಟ್ ಕೊರಿಯೋಗ್ರಫಿನ ಮಾಡಿಸಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ರವಿ ವರ್ಮಾ ಅವ್ರಿಗೆ ಒಂದು ಅಪ್ರಿಸಿಯೇಷನ್ ಬರಲೇಬೇಕು. ಇನ್ನು ಎಲ್ಲರ ಬಗ್ಗೆ ಮಾತಾಡಿ ನಮ್ಮ ರೋಲಿಂಗ್ ಸ್ಟಾರ್ ಶ್ರೀಮುರಳಿ ಅವ್ರ ಬಗ್ಗೆ ಮಾತಾಡ್ತಿದ್ರೆ ತಪ್ಪಾಗುತ್ತೆ. ಗೈಸ್, ಶ್ರೀಮುರಳಿ ಅಂತ ಮಾಸ್ ಆ್ಯಕ್ಟರ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳೋ ಡೈರೆಕ್ಟರ್ ಸಿಕ್ಕಿದ್ರೆ ಡೈರೆಕ್ಟ್ ಟೈರ್ 2 ಇಂದ ಟೈರ್ 1 ಆ್ಯಕ್ಟರ್ಗೆ ಪಕ್ಕ ಶಿಫ್ಟ್ ಆಗ್ತಾರೆ. ಉಗ್ರ ಮೂವಿಲಿ ಪ್ರಶಾಂತ್ ನೀಲ್ ಅವರು ಶ್ರೀಮುರಳಿ ಅವರ ಕಂಪ್ಲೀಟ್ ಪೊಟೆನ್ಷಿಯಲ್ನ ಯೂಸ್ ಮಾಡ್ಕೊಂಡಿದ್ರು. ನಂತರ ಬಂದಂಥ ಕೆಲ ಸಿನಿಮಾನ ಬಿಟ್ಟರೆ ಮಫ್ತಿ ಹಾಗೆಯೇ ಬಗೀರ ಸಿನಿಮಾದಲ್ಲಿ ಅವ್ರಿಗೆ ಒಳ್ಳೆ ಪಾತ್ರನೇ ಸಿಕ್ಕಿತ್ತು. ಈಗ ಪರಾಗ್ ಸಿನಿಮಾದಲ್ಲಿ ಡೈರೆಕ್ಟರ್ ಅವರು ಶ್ರೀಮುರಳಿ ಅವರ ಕಂಪ್ಲೀಟ್ ಪೊಟೆನ್ಷಿಯಲ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್.